ವಸತಿ ಶಾಲೆಗಳಲ್ಲಿ ಧಾರ್ಮಿಕ ಆಚರಣೆಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಧಾರ್ಮಿಕ ಹಬ್ಬಗಳನ್ನು ಆಚರಿಸದಂತೆ ಸುತ್ತೋಲೆ ಹೊರಡಿಸಲಾಗಿದೆ. ಇನ್ನು ಮುಂದೆ ವಸತಿ ಶಾಲೆಗಳಲ್ಲಿ ಯಾವುದೇ ರೀತಿಯಾದಂತಹ ಧಾರ್ಮಿಕ ಆಚರಣೆಗಳನ್ನ ಮಾಡುವಂತಿಲ್ಲ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಸುತ್ತೋಲೆಯನ್ನ ಹೊರಡಿಸಿದೆ. ವಸತಿ ಶಾಲೆ ಹಾಗೆ ಕಾಲೇಜುಗಳಲ್ಲಿ ಹಬ್ಬದ ಆಚರಣೆಗೆ ಬ್ರೇಕ್ ಹಾಕಲಾಗಿದೆ. ಸಚಿವ ಎಚ್.ಸಿ. ಮಹದೇವಪ್ಪ ಸೂಚನೆ ಮೇರೆಗೆ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಹಬ್ಬ ಆಚರಿಸಿದ್ರೆ ಪ್ರಿನ್ಸಿಪಲ್ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಯಾವುದೇ ರೀತಿಯಾದಂತಹ ಧಾರ್ಮಿಕ ಹಬ್ಬಗಳನ್ನ ಆಚರಣೆ ಮಾಡುವಂತಿಲ್ಲ. ಯುಗಾದಿ, ರಂಜಾನ್, ಕ್ರಿಸ್ಮಸ್ ಇರ್ಬೋದು, ಈದ್ ಮಿಲಾದ್ ಇರ್ಬೋದು ಅಥವಾ ಸಂಕ್ರಾಂತಿ, ಈ ರೀತಿಯಾದಂತಹ ಯಾವುದೇ ಹಬ್ಬಗಳನ್ನ ಇನ್ಮುಂದೆ ವಸತಿ ಶಾಲೆಗಳಲ್ಲಿ ಆಚರಣೆ ಮಾಡುವಂತಿಲ್ಲ. 10 ರಾಷ್ಟ್ರೀಯ ಹಬ್ಬಗಳ ಆಚರಣೆಗೆ ಮಾತ್ರ ಅವಕಾಶ ಇರುತ್ತೆ. ಸರ್ಕಾರದ ವತಿಯಿಂದ ಆಗುವಂತಹ ರಾಷ್ಟ್ರೀಯ ಹಬ್ಬಗಳೇನಿದ್ದಾವೆ ಇವುಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಅಂದರೆ ಈ 10 ಹಬ್ಬಗಳು ಯಾವುದು ರಾಷ್ಟ್ರೀಯ ಹಬ್ಬಗಳು ಅಂತಂದರೆ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ, ಮಹಾತ್ಮ ಗಾಂಧಿ ಜಯಂತಿ, ಕನ್ನಡ ರಾಜ್ಯೋತ್ಸವ, ಅಂಬೇಡ್ಕರ್ ಜಯಂತಿ, ವಾಲ್ಮೀಕಿ ಜಯಂತಿ, ಬಸವ ಜಯಂತಿ, ಕನಕದಾಸರ ಜಯಂತಿ, ಸಂವಿಧಾನ ದಿನಾಚರಣೆ, ಯೋಗ ದಿನಾಚರಣೆ, ಈ ಹಬ್ಬಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಸುತ್ತೋಲೆಯನ್ನು ಹೊರಡಿಸಲಾಗಿರುವಂಥದ್ದು ಯಾವುದೇ ರೀತಿಯಾದಂಥ ಧಾರ್ಮಿಕ ಆಚರಣೆಗಳನ್ನ ವಸತಿ ಶಾಲೆಗಳಲ್ಲಿ ಮಾಡುವಂತಿಲ್ಲ ಅಂತ. ಹಾಗಾದ್ರೆ ಪ್ರತಿ ವರ್ಷ ಕೂಡ ಸಾಕಷ್ಟು ಆಚರಣೆಗಳು ಆಗ್ತಾ ಇರುತ್ತೆ, ಅದರಲ್ಲೂ ಕೂಡ ವಸತಿ ಶಾಲೆಗಳಲ್ಲಿ. ಯಾಕಂತಂದ್ರೆ ಮಕ್ಕಳು ಮನೆಗೂ ಕೂಡ ಹಬ್ಬದ ಸಂದರ್ಭಗಳಲ್ಲಿ ಹೋಗೋದಿಲ್ಲ, ಅಲ್ಲೇ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಆಚರಣೆಗಳಾಗುವಂಥದ್ದು ಸಹಜ. ಹಾಗಾದ್ರೆ ಇನ್ನು ಮುಂದೆ ಯಾವ ರೀತಿಯಾದಂಥ ರೂಲ್ಸ್ ಇರುತ್ತೆ ವಸತಿ ಶಾಲೆಗಳಲ್ಲಿ? ಶಮಂತ್, ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತಹ ವಸತಿ ಶಾಲೆಗಳು ಅಂತಂದರೆ ಅದು ಕೇವಲ ಶಾಲೆಗಳಲ್ಲ. ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಂದ್ರನ್ನ ಬಿಟ್ಟು ಮನೆಯಲ್ಲಿ ಇರುವಂಥ ರೀತಿಯಲ್ಲಿ ಭಾವನೆಯನ್ನು ವ್ಯಕ್ತಪಡಿಸಿಕೊಂಡು ಪ್ರತಿದಿನವೂ ಕೂಡ ಅಲ್ಲಿ ವಾಸ್ತವ್ಯವನ್ನು ಹೂಡಿ ವಿದ್ಯಾರ್ಜನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇಂಥ ವಸತಿ ಶಾಲೆಗಳಲ್ಲಿ ಇದೀಗ ಕೇವಲ ರಾಷ್ಟ್ರೀಯ ಹಬ್ಬಗಳನ್ನು ಮಾತ್ರ ಆಚರಣೆ ಮಾಡಬೇಕು, ಯಾವುದೇ ರೀತಿಯ ಧಾರ್ಮಿಕ ಹಬ್ಬಗಳನ್ನು ಆಚರಣೆ ಮಾಡೋ ಹಾಗಿಲ್ಲ ಅಂಥೇಳಿ ಕರ್ನಾಟಕ ವಸತಿ ಶಾಲೆಗಳ ಸಂಸ್ಥೆಗಳ ಸಂಘ ಇದೀಗ ಒಂದು ನಿರ್ದೇಶನವನ್ನು ಹೊರಡಿಸಿದೆ. ಇದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಒಂದು ಟಿಪ್ಪಣಿಯನ್ನು ಆಧರಿಸಿ ಈ ರೀತಿಯ ಸೂಚನೆಯನ್ನು ಮತ್ತು ರಾಷ್ಟ್ರೀಯ ಹಬ್ಬಗಳನ್ನು ಮಾತ್ರ ಆಚರಣೆ ಮಾಡಬೇಕು. ಧಾರ್ಮಿಕ ಹಬ್ಬಗಳಾದಂಥ ಯುಗಾದಿ ಇರ್ಬೋದು, ಬೇರೆ ಬೇರೆ ಹಬ್ಬಗಳಾದಂಥ ಕ್ರಿಸ್ಮಸ್ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ರಂಜಾನ್ ಇರ್ಬೋದು, ಸಂಕ್ರಾಂತಿ ಇರ್ಬೋದು, ದೀಪಾವಳಿ ಇರ್ಬೋದು, ಇಂಥ ಹಬ್ಬಗಳನ್ನು ಕೂಡ ಆಚರಣೆ ಮಾಡೋ ಹಾಗಿಲ್ಲ ಅನ್ನುವಂಥ ಒಂದು ನಿರ್ಬಂಧದ ಸುತ್ತೋಲೆಯನ್ನು ಈಗ ಹೊರಡಿಸಲಾಗಿದೆ. ಇದು ಬಹುತೇಕ ವಿವಾದಕ್ಕೆ ಈಡಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ವಸತಿ ಶಾಲೆಗಳು ಅಂದರೆ ಕೇವಲ ಅದು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಮಾತ್ರ ಕೊಡೋದಕ್ಕೆ ಅಥವಾ ಕೇವಲ ಮಲಗೋದಕ್ಕೆ ಇರುವಂತಹ ಹಾಸ್ಟೆಲ್ಗಳು ಮಾತ್ರವಲ್ಲ, ಅಲ್ಲಿ ತಮ್ಮ ತಂದೆ ತಾಯರನ್ನ ಬಿಟ್ಟು ಇರುವಂತಹ ವಿದ್ಯಾರ್ಥಿಗಳು ಒಂದಷ್ಟು ಭಾವನಾತ್ಮಕ ಸಂಬಂಧವನ್ನು ಕೂಡ ಬೆಸುಗೆಯನ್ನು ಅಲ್ಲಿ ಬೆಸೆದುಕೊಂಡಿರ್ತಾರೆ. ಈ ಕಾರಣಕ್ಕೋಸ್ಕರ ವಸತಿ ಶಾಲೆಗಳಲ್ಲಿ ರಾಷ್ಟ್ರೀಯ ಹಬ್ಬಗಳ ಹೊರತುಪಡಿಸಿ ಧಾರ್ಮಿಕ ಹಬ್ಬಗಳನ್ನು ಆಚರಣೆ ಮಾಡಿದ್ರೆ ಒಂದು ಭಾವೈಕ್ಯತೆ ನಿರ್ಮಾಣ ಆಗುತ್ತೆ, ಆ ರೀತಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಆದರೆ ಇದೀಗ ಕೇವಲ ರಾಷ್ಟ್ರೀಯ ಹಬ್ಬಗಳನ್ನು ಮಾತ್ರ ಆಚರಣೆ ಮಾಡಬೇಕು ಅನ್ನುವಂಥ ಒಂದು ಸರ್ಕಾರದ ಸುತ್ತೋಲೆ ಇದೀಗ ವಿವಾದಕ್ಕೆ ಈಡಾಗುವಂಥ ಸಾಧ್ಯತೆ ಇದೆ. ಶಮಂತ, ಧನ್ಯವಾದ ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.